ತಂದೆ ಕುಮಾರ ಪವಿತ್ರಾತ್ಮ ನಾಮದಲ್ಲಿ ಅರ್ಥವಾಗಲಿ. ಇದು ಮಾಡುವ ಸಂಗೀತಗಳಲ್ಲಿ 105ನೇ ಸಂಗೀತವನ್ನು ಮಾಡೋಣ. ಸಂಗೀತಗಳಲ್ಲಿ 105ನೇ ಸಂಗೀತ. ಪಾಪ ಹೇಗೆ ಓದಿತು ಯೇಸು ಪರಿಹರಿಸುವಲ್ಲ, ಶುದ್ಧಿ ಹೇಗೆ ಸೇರಿತು ಯೇಸು ಶುದ್ಧ ಮಾಡುವ. ಎದ್ದು ಮಾಡ್ತಾರೆ.
19ನೇ ಅಧ್ಯಾಯ ವಚನ 16ರಿಂದ 22. ಮತ್ತಾಯನ ಸುವಾರ್ತೆ 19ನೇ ಅಧ್ಯಾಯ 14ರಿಂದ 22. ದೇವರ ವಾಕ್ಯವನ್ನು ಕೇಳೋಣ. ನಿತ್ಯ ಜೀವವನ್ನು ಹೇಗೆ ಪಡೆಯಬೇಕೆಂದು ತಿಳಿದಿರುವಪ್ಪ ಐಶ್ವರ್ಯವಂತರು ವಿಚಾರಿಸಲಿಕ್ಕೆ ಯೇಸು ಹಣದ ಪರಮೆಯಿಂದ ಕೇಳಲು ತೋರಿಸಿದರು. ಆಗ ಒಬ್ಬರು ಬಂದು, ಬೋಧಕರೇ, ನಾನು ನಿತ್ಯ ಜೀವವನ್ನು ಪಡೆಯಬೇಕಾದರೆ ಏನು ಒಳ್ಳೆಯ ಕಾರ್ಯವನ್ನು ಮಾಡಬೇಕು ಎಂದು ಕೇಳಲಾಗಿ ಆತನು ಅವನಿಗೆ, ಒಳ್ಳೆಯದನ್ನು ಕುರಿತು ನನ್ನನ್ನು ಕೇಳಿರಿ, ಒಳ್ಳೆಯವನು ಒಬ್ಬನೇ. ಆದರೆ ಆ ಜೀವನದಲ್ಲಿ ಸೇರಬೇಕೆಂದಿದ್ದರೆ ದೇವರ ಆಜ್ಞೆಗಳಿಗೆ ಸರಿಯಾಗಿ ನಡೆದುಕೋ ಎಂದು ಹೇಳಿದ್ದಕ್ಕೆ ಅವನು, ಅವು ಯಾವುವು ಎಂದು ಕೇಳಲು ಯೇಸು, ಅಹತ್ಯೆ ಮಾಡಬಾರದು, ವ್ಯಭಿಚಾರ ಮಾಡಬಾರದು, ಕದಿಯಬಾರದು, ಸುಳ್ಳು ಸಾಕ್ಷಿ ಹೇಳಬಾರದು, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಮತ್ತು ನಿನ್ನ ಹಾಗೆ ನಿನ್ನ ನೆರೆಯವರನ್ನು ಪ್ರೀತಿ ಮಾಡಬೇಕು ಎಂಬುವುಗಳೇ. ಆ ಎಲ್ಲವನ್ನೂ ಆತನನ್ನು, ಇವೆಲ್ಲವೂ ಸರಿಯಾಗಿ ನಡೆದುಕೊಂಡಿದ್ದೇನೆ, ಇನ್ನು ಇನ್ನೇನು ಕಡಿಮೆ ಆಗಿರಬಹುದು ಎಂದು ಕೇಳಲು ಯೇಸು ಅವನಿಗೆ, ನೀನು ಸಂಪೂರ್ಣನಾಗಬೇಕೆಂದಿದ್ದರೆ ಹೋಗಿ ನಿನ್ನ ಆಸ್ತಿಯನ್ನು ಮಾರಿ ಬಡವರಿಗೆ ಕೊಡು, ಪರಲೋಕದಲ್ಲಿ ನಿನಗೆ ಸಂಪತ್ತು, ನೀನು ಬಂದು ನನ್ನನ್ನು ಹಿಂಬಾಲಿಸು ಎಂದು ಹೇಳಿದರು. ಆ ಎಲ್ಲರನ್ನೂ ಬಹಳ ಆಶ್ಚರ್ಯವಾಗಿದ್ದರಿಂದ ಈ ಮಾತನ್ನು ಕೇಳಿ ಉತ್ತರಿತ ಹೊರಟು ಹೋದರು ಎಂಬುದು. ಈ ಲೋಕಕ್ಕೋಸ್ಕರವಾಗಿ, ಮಾನವ ಸಂಕಲ್ಪಕ್ಕೋಸ್ಕರವಾಗಿ ತನ್ನ ಪ್ರಾಣವನ್ನು ಕೊಡುವುದಕ್ಕೋಸ್ಕರ ತನ್ನ ತಂದೆಯ ಚಿತ್ರವನ್ನು ನೆರವೇರಿಸುವ ಯೇಸು ಕ್ರಿಸ್ತನೇ ನಿನಗೆ ಅನಂತವಾದ ಜೀವನ ಮಾರ್ಗವನ್ನು ತೋರಿಸಿಕೊಂಡು ನಾವು ಬದುಕಬೇಕಾದಂತಹ ರೀತಿಯನ್ನು ಮಾದರಿಯಾಗಿ ತಿಳಿಸಿದರು. ನಿನ್ನ ಮಾರ್ಗದಲ್ಲಿ ನಾವು ನಡೆಯುವಾಗ ನಿನ್ನವರಾಗಿ ನಾವು ಬದುಕುವುದಕ್ಕೆ ನಾವು ಬದುಕಲು ನಮ್ಮ ಜೀವನವನ್ನು ಪರಿವರ್ತಿಸಿ ಬದಲಾವಣೆಯನ್ನು ದಯಪಾಲಿಸು. ಪಾಪಮಯವಾದ ಜೀವಿತ, ದ್ರೋಹ, ಅಪರಾಧಗಳು ಇವೆಲ್ಲವುಗಳನ್ನು ನಾವು ಬಿಟ್ಟುಬಿಟ್ಟು ಕಪಟತನ, ಮೋಸ, ಅನ್ಯಾಯ, ಭ್ರಷ್ಟತೆ, ಅಕ್ರಮ ಇವುಗಳಲ್ಲಿ ನಾವು ಬದುಕದೆ ನ್ಯಾಯ, ನೀತಿ, ಸತ್ಯ, ಧರ್ಮಕ್ಕನುಸಾರವಾಗಿ ನಿನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುವವರಾಗಿ, ನಿನ್ನ ಮಾರ್ಗದಲ್ಲಿ ನಾವು ಜೀವಿಸುವುದಾಗಿ, ನಿನ್ನ ರಾಜ್ಯದಲ್ಲಿ ನಾವು ಪಾಲ್ಗೊಳ್ಳುವುದಕ್ಕೆ ನಮಗೆ ಸಹಾಯವನ್ನು ಭಾವಿಸುತ್ತೇವೆ. ನಾವು ಮಾನಸಿಕವಾಗಿ, ದೈಹಿಕವಾಗಿ ಮಾಡಿರುವಂತಹ ಎಲ್ಲ ತಪ್ಪು ಭಾಗಗಳು, ನುಡಿಯಿಂದಾಗಲಿ, ನಡೆಯಿಂದಾಗಲಿ, ಕ್ರಿಯೆಯಿಂದಾಗಲಿ ಅವೆಲ್ಲವುಗಳನ್ನು ಮನ್ನಿಸಿ ಪಾಪದ ಸಂಪೂರ್ಣ ನಾವು ಬಂಧಿತರಾಗಿರುವಾಗ ಅವುಗಳಿಂದ ನಾವು ಬಿಡುಗಡೆಗೊಳಿಸುವುದಾಗಿ ಪ್ರಾರ್ಥಿಸುತ್ತೇವೆ. ಮಾಡಬೇಕಾದಂತಹ ಒಳ್ಳೆಯ ಕೃತ್ಯಗಳನ್ನು ನಾವು ಮಾಡುವುದಕ್ಕೆ ಮನಸ್ಸು ಕೊಡಿಸುವ, ಒಳ್ಳೆಯದನ್ನೇ ಬಯಸುವುದು, ಒಳ್ಳೆಯದನ್ನೇ ಮಾತನಾಡುವುದು ನಾವಾಗಿರುವುದಕ್ಕೆ ನಮ್ಮನ್ನು ಕುಮಾರನ ನೀನು ಜೀವನವನ್ನು ರೂಪಿಸುವುದಾಗಿ ಪ್ರಾರ್ಥಿಸುತ್ತೇವೆ. ನಿನ್ನ ಜೀವನವು ನಮ್ಮ ಧ್ಯೇಯ, ನಮ್ಮ ಗುರಿಯಾಗಿದೆ. ನಮ್ಮ ಜೀವಿತದಲ್ಲಿ ಕೈಗೊಂಡು ಅಳವಡಿಸಿಕೊಂಡು ಅದರಂತೆ ನಾವು ಜೀವಿಸುವುದಕ್ಕೆ ನಿನ್ನ ಆತ್ಮನ ಬಲವೂ ಸಹಾಯವು ನಿರಂತರವಾಗಿದೆ. ನಮ್ಮ ದೈವದಿಂದ ಬಾಳ್ವೆಯಲ್ಲಿ ನಮ್ಮನ್ನು ಸಾಕಿದ್ದಿ, ಸಲಹಿದ್ದಿ, ಸಂರಕ್ಷಿಸುತ್ತಾರೆ.
ಎಲ್ಲ ವಿಧವಾದಂತಹ ಕೇಳಿನಿಂದ ಡಾಕ್ಟರ್ಗಳನ್ನು ತಪ್ಪಿಸಿ ಮಾಡಿ ಆಘಾತಗಳು ಅಪಘಾತಗಳನ್ನು ಬಿಡುಗಡೆಗೊಳಿಸಿ ಆರೋಗ್ಯ ಸುಕ್ಷೇಮ ಸೌಭಾಗ್ಯವನ್ನು ಅನುಗ್ರಹಿಸಿದಕ್ಕಾಗಿ ನಿರ್ಮಾಣದ ಎಲ್ಲ ಅದ್ಭುತ ಮಹತ್ವಗಳಿಗೋಸ್ಕರವಾಗಿ ನೀವು ವಂದಿಸುತ್ತೇವೆ. ಕೃತಜ್ಞತಾಭಾವದಿಂದ ನಿನ್ನ ವಾಕ್ಯವನ್ನು ಕೇಳುವ ಶ್ರದ್ಧೆ ಆಸಕ್ತಿಯನ್ನು ಹೆಚ್ಚಿಸು. ಕೇವಲ ಅದನ್ನು ಆಲಿಸುವುದು ಮಾತ್ರ ಮಾಡದೆ ವಾಕ್ಯದ ಪ್ರಕಾರ ಜೀವಿಸಿ ನಿನ್ನ ನಾಮದ ಮಹಿಮೆಗಾಗಿ ನಡೆದಾಗಿ ಲೋಕದಲ್ಲಿ ನಾವು ಸಾಕ್ಷಿಯ ಜೀವಿತವನ್ನು ಜೀವಿಸುವುದರ ಮೂಲಕ ನಿನ್ನ ನಾಮದ ಮಹಿಮೆಗೋಸ್ಕರವಾಗಿ ನಾವು ಬದುಕಿಸುತ್ತಾಗ ಯಾರಾದರೂ ನಿನ್ನ ಪ್ರಸನ್ನದಿಂದ ಸ್ನಾನದ ಅನುಭವ ಮೂಲಕವಾಗಿ ನಮ್ಮನ್ನು ಆವರಿಸು, ಯಾರಾದರೂ ನಿನ್ನನ್ನು ನಡೆಸು. ಎಲ್ಲ ಘನಭೂಮಾನ ಮಹಿಮೆ ನಿನಗೊಬ್ಬರಿಗೆ ಸಲ್ಲಿಸುತ್ತಾರೆ. ಯೇಸುವಿನ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ದೀನತೆಯನ್ನು ಬೇಡುತ್ತೇವೆ. ವಾಪಸ್ ದೇಶಕ್ಕೆ ನಾವು ಸುಧಾರಣವಾಗಿ ಕರ್ತ ಸಿದ್ಧವಾಗಿ ನನ್ನ ಮಾತನ್ನು ನಿನಗೆ ಮಾತ್ರ ಸಮರ್ಪಕವಾಗಿ ನಿನ್ನ ವಾಕ್ಯದ ಪ್ರಕಾರವೇ ನಾವು ಜೀವಿಸಿ ನಿನ್ನ ವಾಕ್ಯವನ್ನು ನಮ್ಮ ಕಾಲಿಗೆ ನಮ್ಮ ದಾರಿಗೆ ಬೆಳಕಾಗುವ ಹಾಗೆ ಸಹಾಯಿಸಿ. ಯೇಸುವಿನ ಮೂಲಕ ಈ ಪ್ರಾರ್ಥನೆಯನ್ನು ಕೇಳು. ಕರ್ತನಲ್ಲಿ ಪ್ರಿಯರೆಲ್ಲರಿಗೂ ಸತ್ಯ ಶುಭವಂದನೆಗಳು. ಯೇಸು ಸ್ವಾಮಿಯ ಸಮರ್ಪಣ ನಾಮದಲ್ಲಿ ಸಮಾಧಾನ ಶಾಂತಿ ನಿಮ್ಮೆಲ್ಲರಿಗೂ ನಿತ್ಯಗಳು. ಪಾವನ ದಿವಸಗಳ ಶ್ರಮ ಮರಣದ ಧ್ಯಾನಾವಳಿಯಲ್ಲಿ ಅರ್ಧ ದಿನಗಳು ನಾವು ಪ್ರಯಾಣವನ್ನು ಮುಗಿಸಿದೆವು. ಇನ್ನೊಂದು ದಿನಗಳು ಸಹ ಬಾಕಿ. ಹಾಗಾಗಿ ಈ ಸಂದರ್ಭದಲ್ಲಿ ನಾವು ದಿನಂಪ್ರತಿ ಇಲ್ಲದೆ ವಾರದ ಮಧ್ಯದಲ್ಲಿ ಒಂದು ದಿನ ಆರಾಧನೆಗೆಂದು ವಾಕ್ಯದ ಧ್ಯಾನಕ್ಕೆ ನಾವು ಸೇರಿ ಬರುವಂತಾಗಿದೆ. ಈ ಸಂದರ್ಭದಲ್ಲಿ ನಮ್ಮ ಜೀವನವು ಯೇಸುವಿನ ಮಾರ್ಗದಲ್ಲಿ, ಯೇಸುವಿನ ಮಾತಿನ ಮೇಲೆ, ಯೇಸುವಿನ ಜೀವಿತದ ಆಧಾರದ ಮೇಲೆ ನಮ್ಮ ಬದುಕನ್ನು ನಾವು ಕಟ್ಟಿಕೊಂಡು ಯೇಸುವಿನಂತೆ ನಾವು ಮಾರ್ಪಡಿಸಿಕೊಂಡವರಾಗಿ, ಬದಲಾವಣೆಯನ್ನು ಹೊಂದಿದವರಾಗಿ, ಪರಿವರ್ತನೆಯನ್ನು ನಮ್ಮ ಬದುಕಿನಲ್ಲಿ ಇಟ್ಟುಕೊಂಡವರಾಗಿ, ಯೇಸುವನ್ನೇ ದೃಷ್ಟಿಸಿ ಶಿಲುಬೆಯ ಧ್ಯಾನವನ್ನು ಮಾಡುವವರಾಗಿ ನಾವು ದೇವರ ಆಶೀರ್ವಾದಕ್ಕೆಂದು ನಮ್ಮ ಆಧ್ಯಾತ್ಮಿಕ ಬದುಕು ಅದು ಪುನರುಜ್ಜೀವನವಾಗಿ ಪುನಶ್ಚೇತನಗೊಳ್ಳಬೇಕೆಂಬ ಆಲೋಚನೆಯಿಂದ ನಾವು ದಿನಂಪ್ರತಿ ಪ್ರಯಾಸ ಪಡುತ್ತಿದ್ದೇವೆ, ಪ್ರಯತ್ನ ಮಾಡುತ್ತಿದ್ದೇವೆ ಮತ್ತು ಬದುಕುತ್ತೇವೆ. ಆಧ್ಯಾತ್ಮಿಕವಾಗಿ ನಾವು ಹೆಚ್ಚು ತಲ್ಲೀನರಾಗಿ ಪ್ರಾರ್ಥನೆಗಳಿಂದ, ಉಪವಾಸಗಳಿಂದ, ವಾಕ್ಯದ ಧ್ಯಾನಗಳ ಮೂಲಕವಾಗಿ ನಮ್ಮನ್ನು ದೇವರಲ್ಲಿ ಏಕೀಭವಿಸಿಕೊಳ್ಳುವಂತಹ ಸಂದರ್ಭ ಇದಾಗಿದೆ. ಇಂತಹ ಸಂದರ್ಭದ ಮೂಲಕವಾಗಿ, ವಾಕ್ಯದ ಜ್ಞಾನದ ಮೂಲಕವಾಗಿ, ಆರಾಧನೆಗಳ ಮೂಲಕವಾಗಿ
ನಾವು ನಿತ್ಯ ಜೀವನದಲ್ಲಿ ಬಾಧ್ಯಸ್ಥರಾಗಬೇಕು, ದೇವರ ರಾಜ್ಯದಲ್ಲಿ ನಾವು ಒಳಗಾಗಬೇಕು ಅನ್ನೋ ಆಲೋಚನೆಯಿಂದ ನಮ್ಮ ಜೀವನದ ಪ್ರಯಾಣವನ್ನು ಸಾಗಿಸಲೇ ನಮ್ಮ ಬದುಕಿನಲ್ಲಿ ನಾವು ನಿರ್ಧಾರಗಳನ್ನು, ತೀರ್ಮಾನಗಳನ್ನು, ನಿರ್ಣಯಗಳನ್ನು ಕೈಗೊಳ್ಳುವಾಗ ಬಹಳಷ್ಟು ಆಲೋಚನೆ ಮಾಡಬೇಕು, ಬಹಳಷ್ಟು ಚರ್ಚೆಗಳನ್ನು ಮಾಡಬೇಕು, ಬಹಳಷ್ಟು ಪ್ರಯಾಸ ಪಟ್ಟು ಶ್ರಮ ಪಡ್ತೇವೆ. ಯಾಕಂದ್ರೆ ನಮ್ಮ ಒಂದು ತೀರ್ಮಾನ, ನಮ್ಮ ಒಂದು ನಿರ್ಣಯ ಅಥವಾ ನಮ್ಮ ಒಂದು ನಿರ್ಧಾರ ಭವಿಷ್ಯದಲ್ಲಿ ನಾವು ಸೇರಬೇಕೆನ್ನುವಂತಿರುವಂತಹ ಆ ಒಂದು ಸ್ಥಳ ನಮಗೆ ಆಶೀರ್ವಾದದಾಯಕವಾಗಿರಬೇಕು, ಅನುಕೂಲವಾಗಿರಬೇಕು, ಸೌಕರ್ಯಗಳನ್ನು ಹೊಂದಬೇಕು. ಉದಾಹರಣೆಗೆ ನಮ್ಮ ಮಕ್ಕಳ ಭವಿಷ್ಯ ವಿದ್ಯಾಭ್ಯಾಸದಲ್ಲಿ SSLC ಇಲ್ಲವೇ PUC ನಂತರ ಅವರು ಉತ್ತಮ ವಿದ್ಯಾಭ್ಯಾಸದೊಂದಿಗೆ, ಶಿಕ್ಷಣದೊಂದಿಗೆ ಒಳ್ಳೆಯ ಉದ್ಯೋಗದಲ್ಲಿ, ಒಳ್ಳೆಯ ವೃತ್ತಿಪರ ಬದುಕಿನಲ್ಲಿ ಆದಾಯ ಸಂಪಾದನೆ ಮತ್ತು ಸ್ಥಿತಿಗತಿಗಳು ಸ್ಥಾನಮಾನದಲ್ಲಿ ಅತ್ಯುನ್ನತವಾದವುಗಳಾಗಿರಬೇಕು. ಉದ್ಯೋಗದ ವಿಷಯದಲ್ಲಿ ಬರುವಾಗಲೂ ಹಾಗೆ, ಮನೆ ಕಟ್ಟೋಣದ ವಿಷಯದಲ್ಲಿಯೂ ಹಾಗೆ, ನಮಗೆ ಇರುವಂತಹ ಅಧಿಕಾರ ಸ್ಥಾನಮಾನದಲ್ಲಿ ನಮ್ಮ ವೃತ್ತಿಪರ ಕ್ಷೇತ್ರದಲ್ಲಿಯೂ ಸಹ ಉತ್ತಮವಾದಂತಹ ತೀರ್ಮಾನಗಳನ್ನು ಮಾಡ್ತೇವೆ. ಅದೇ ವೇಳೆ ನಮ್ಮ ಆತ್ಮದ ರಕ್ಷಣೆಗೋಸ್ಕರವಾಗಿ ನಮ್ಮ ಬದುಕು ಸಾರ್ಥಕತೆಗಳಿಗೆ ಮತ್ತು ಆಶೀರ್ವಾದಕ್ಕೆ ಪಾತ್ರವಾಗಬೇಕಾದರೆ ನಾವು ತೆಗೆದುಕೊಳ್ಳುವಂಥ ನಿರ್ಧಾರ, ತೀರ್ಮಾನ, ನಿರ್ಣಯ ಯೇಸುವಿನಲ್ಲಿಯೇ ನಾನು ಇರುತ್ತೇನೆ, ಯೇಸುವಿನಲ್ಲಿಯೇ ನಾನು ಬದುಕುತ್ತೇನೆ, ಯೇಸುವಿನ ಮಾರ್ಗವನ್ನೇ ನಾನು ಅನುಸರಿಸುತ್ತೇನೆ, ಯೇಸುವನ್ನು ಬಿಟ್ಟರೆ, ಯೇಸುವಿನ ಮಾರ್ಗ ಜೀವನ ಬಿಟ್ಟರೆ ನನಗೆ ಬೇರೆ ಯಾವ ದಾರಿ ಇಲ್ಲ, ಮಾರ್ಗವಿಲ್ಲ ಎನ್ನುವಂತಹ ನಿರ್ಧಾರವನ್ನು ತೆಗೆದುಕೊಳ್ಳುವುದು ನಿತ್ಯ ಜೀವಕ್ಕೆ ಸಂಪೂರ್ತಿಯಾಗಿ ಬಾಧ್ಯಸ್ಥರಾಗುತ್ತಾರೆ. ಅವರ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ನಿಜಕ್ಕೂ ಸಹ ಬರೆಯಲ್ಪಡುತ್ತದೆ. ಇದು ಕೇವಲ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ, ತೀರ್ಮಾನ ಮಾಡುವಂತವುಗಳನ್ನು ಮಾತ್ರವೇ ಅಲ್ಲಿಗೆ ಸೀಮಿತಗೊಳಿಸದೆ, ತಕ್ಕ ರೀತಿಯಲ್ಲಿ ದೇವರು ಅನುಗ್ರಹಿಸಿದಂತಹ ಆಜ್ಞೆಗಳನ್ನು, ಯೇಸು ಸ್ವಾಮಿಯ ಜೀವನ ಕ್ರಮಗಳನ್ನು, ಯೇಸು ಸ್ವಾಮಿಯ ಮಾತುಗಳನ್ನು ನಮ್ಮ ದೈನಂದಿನ ಬಾಳ್ವೆಯಲ್ಲಿ ಅನುಸರಿಸಿ ಬದುಕಿ ನಡೆಯುವಂಥದ್ದೇ ನಮಗಿರುವಂತಹ ಧ್ಯೇಯ, ಗುರಿ, ಕರ್ತವ್ಯ, ಜವಾಬ್ದಾರಿ. ಆ ನಿಟ್ಟಿನಲ್ಲಿ ಇಲ್ಲೊಬ್ಬ ಯೌವನಸ್ಥ ಮಗ, ಶ್ರೀಮಂತನಾದಂತಹ ಆ ವ್ಯಕ್ತಿ ಯಾವ ನಿರ್ಧಾರ, ಯಾವ ತೀರ್ಮಾನ, ಯಾವ ರೀತಿಯಲ್ಲಿ ತನ್ನ ಬದುಕನ್ನು ಭವಿಷ್ಯದಲ್ಲಿ ಇರಬೇಕೆಂಬುದಾಗಿ ತೀರ್ಮಾನಿಸಿಕೊಳ್ಳುತ್ತಾನೆ ಎಂಬುದನ್ನು ಇಲ್ಲಿ ಗಮನಿಸೋಣ. ಮತ್ತಾಯನ ಸುವಾರ್ತೆ 19ನೇ ಅಧ್ಯಾಯ 16ರಿಂದ 22ನೇ ವಚನದಲ್ಲಿ ಗಮನಿಸುವಾಗ ಒಂದು ಸಂಭಾಷಣೆ ಅಥವಾ ಸಂವಾದ ಎನ್ನುವಂಥದ್ದು ಶ್ರೀಮಂತ ಯೌವನಸ್ಥನ ನಡುವೆಯೂ ಮತ್ತು ಯೇಸು ಸ್ವಾಮಿಯ ನಡುವೆಯೂ ಆಗುವಂಥದ್ದಾಗಿದೆ. ಯೇಸು ಸ್ವಾಮಿ ಬೋಧನೆಯನ್ನು ನೀಡುತ್ತಿರುವಂತಹ ವೇಳೆಯಲ್ಲಿ ಯೇಸು ಸ್ವಾಮಿಯ ಬಳಿ ಬಂದಂತಹ ಯೌವನಸ್ಥ ಮಗ, ಆತನು ಬಹಳ ಶ್ರೀಮಂತನಾಗಿದ್ದ, ಹಣವುಳ್ಳವನಾಗಿದ್ದ, ಆಸ್ತಿಯುಳ್ಳವನಾಗಿದ್ದ. ಆತನು ನಿತ್ಯ ಜೀವಕ್ಕೆ ನಾನು ಬಾಧ್ಯಸ್ಥನಾಗಬೇಕಾದರೆ, ದೇವರ ರಾಜ್ಯದಲ್ಲಿ ನಾನು ಸೇರಬೇಕಾದರೆ, ಜೀವ ಬಾಧ್ಯರ ಪಟ್ಟಿಯಲ್ಲಿ ನನ್ನ ಹೆಸರು ಬರೆಯಲ್ಪಡಬೇಕಾದ್ರೆ ನಾನು ಏನು ಮಾಡಬೇಕು ಎಂಬುದಾಗಿ ಪ್ರಶ್ನಿಸ್ತಾನೆ. ಪ್ರಶ್ನೆ ಕೇಳಿದಂತಹ ವೇಳೆಯಲ್ಲಿ ಯೇಸು ಸ್ವಾಮಿ ಉತ್ತರ ನೀಡುತ್ತಾನೆ, ನರಹತ್ಯೆ ಮಾಡಬೇಡ, ವ್ಯಭಿಚಾರ ಮಾಡಬೇಡ, ಕದಿಯಬೇಡ, ಸುಳ್ಳು ಸಾಕ್ಷಿ ಹೇಳಬೇಡ, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸುವುದಾಗಿ. ಯಾಕಂದ್ರೆ ಅನೇಕ ವೇಳೆ ಯೌವನಸ್ಥರನ್ನು ಗಮನಿಸುವಾಗ ಯೇಸು ಸ್ವಾಮಿ ಹೇಳಿದಂತ ಎಲ್ಲ ವಿಷಯಗಳಲ್ಲಿ ಬಿದ್ದು ಹೋದವರೇ. ಯೌವನಸ್ಥ ಮಕ್ಕಳೇ, ನಾವು ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ಓದುವಾಗ, ಕೇಳುವಾಗ ಅವರು ತಪ್ಪಿತಸ್ಥರಾಗಿ, ಆರೋಪಿಗಳಾಗಿ, ಇಲ್ಲವೇ ಮಾರ್ಗ ತಪ್ಪಿದವರಾಗಿ ಇರುವಂತಹ ವೇಳೆ ಅವರ ವಯಸ್ಸನ್ನು ನಾವು ಗಮನಿಸುವಾಗ 16, 18, ಇಲ್ಲವೇ 20, 25, 26ನೇ ವಯಸ್ಸಿನವರೇ ಆಗಿರ್ತಾರೆ. ಯಾಕಂದ್ರೆ ಅವರು ಯೌವನಸ್ಥ ಮಕ್ಕಳು, ಇಲ್ಲವೇ ಹದಿಹರಿಯದವರು ಅಥವಾ ಟೀನೇಜರ್ಸ್, ಯಂಗ್ಸ್ಟರ್ಸ್ ಎಂಬುದಾಗಿ ನಾವು ತಿಳ್ಕೊಳ್ಬಹುದು. ಯಾಕೆ? ನರಹತ್ಯೆ ಮಾಡುವಂಥವರು, ವ್ಯಭಿಚಾರದಲ್ಲಿ ಬೀಳುವಂಥವರು, ಕದಿಯುವಂಥವರು, ಸುಳ್ಳು ಸಾಕ್ಷಿ, ಕೊಲೆ, ಆದರ ಅಥವಾ ತನ್ನ ತಾಯಿಗಳನ್ನು ಬಿಟ್ಟವರು ಯೌವನಸ್ಥ ಮಕ್ಕಳು. ಹಾಗೆ ಆ ಯೌವನಸ್ಥನಿಗೆ ಸರಿಯಾದ ಉತ್ತರವನ್ನು ಯೇಸು ಸ್ವಾಮಿ ನೀಡ್ತಾನೆ. ಮೊದಲ ಆಜ್ಞೆ ಏನಾಗಿತ್ತು? ನಿನ್ನ ದೇವರಾದ ಯೆಹೋವನು ಒಬ್ಬನೇ, ಅವನಲ್ಲದೆ ಬೇರೆ ಯಾರು ನಿಮಗೆ ದೇವರು. ಆ ವಿಷಯದಲ್ಲಿ ಯೇಸು ಸ್ವಾಮಿ ಹೇಳುವುದಿಲ್ಲ ನೋಡಿ. ಯೇಸು ಸ್ವಾಮಿ ಅಲ್ಲಿ ಹೇಳುತ್ತಿಲ್ಲ. ಯಾವುದನ್ನ ಹೇಳ್ತಾನೆ? ಯೌವನಸ್ಥನಿಗೆ ಯಾವುದು ಸೂಕ್ತವೋ, ಯೌವನಸ್ಥನ ಮಾರ್ಗ, ಯೌವನಸ್ಥನ ಜೀವನ, ಆತನ ಕ್ರಮ ಯಾವುದು, ಅದನ್ನು ಮಾತ್ರವೇ ತಿಳಿಸುವಂತವನಾಗಿರ್ತಾನೆ. ಆದರೆ ಆ ಯೌವನಸ್ಥ ಹೇಳ್ತಾನೆ, ಸ್ವಾಮಿ ನೀವು ಹೇಳಿದ ಹಾಗೆ ನಾನು ಅದಕ್ಕೆ ನಡ್ಕೊಂಡಿದ್ದೇನೆ. ಇನ್ನೊಂದು ಹೇಳ್ತಾನೆ, ನಿನ್ನ ಹಾಗೆಯೇ ನಿನ್ನ ನೆರೆಯವರನ್ನು ಪ್ರೀತಿ ಮಾಡಬೇಕು. ನಿನ್ನ ಹಾಗೆ ನಿನ್ನ ನೆರೆಯವರನ್ನು ಪ್ರೀತಿ ಮಾಡುವುದು ಹೇಗೆ? ದಯಮಾಡಿ ಉತ್ತರ ಕೊಡಿ. ನನ್ನ ಹಾಗೆ ನನ್ನ ನೆರೆಯವರನ್ನು ಪ್ರೀತಿ ಮಾಡೋದಂದ್ರೆ
ಕಾರ್ಯರೂಪದಲ್ಲಿ ಜೀವನದಲ್ಲಿ ತೋರ್ಪಡಿಸುವುದು ಹೇಗೆ? ಆ? ದ್ವೇಷ ಮಾಡುವುದು. ಆಮೇಲೆ ದ್ವೇಷ, ಹಗೆತನ, ಒಟ್ಟಿಗೆ ಹಂಚಿಕೊಳ್ಳುವ. ಹೇಗೆ ಹೇಗೆ ಒಂದು ಉದಾಹರಣೆ ಕೊಡ್ತಾರೆ? ನಿಮ್ಮನ್ನು ನಾನು ಎಷ್ಟು ಪ್ರೀತಿ ಮಾಡ್ತೇನೆ ಎಂಬುದಾಗಿ ಹೇಳಿ, ಆದರೆ ಅವರ ವಿರುದ್ಧ ಒಳಸಂಚು ಮಾಡಿ ಅವರಿಗೆ ಕುಯುಕ್ತಿಯನ್ನು ಕೊಟ್ಟು ಅದಾಗಿರ್ಬೋದು. ಆಮೇಲೆ ನಾವು ಹೇಗೆ ಬಯಸ್ತೇವೆ ನಮ್ಮ ಜೀವನವನ್ನ ಸಂತೋಷವಾಗಿರ್ಬೇಕು, ಸಮಾಧಾನವಾಗಿರ್ಬೇಕು, ಎಲ್ಲರೊಟ್ಟಿಗೆ ನಾವು ಪ್ರೀತಿಯಿಂದ ಅನ್ಯೋನ್ಯತೆ ಇರಬೇಕು, ನಮಗೆ ನೆಮ್ಮದಿ ಇರಬೇಕು, ಆರೋಗ್ಯ ಇರಬೇಕು, ಯಾವುದೇ ಕಾಯಿಲೆ ಬಾಧೆಗಳು ಬರಬಾರದು, ಒಳ್ಳೆಯ ಸಂಪಾದನೆ, ಒಳ್ಳೆಯ ಮನೆ, ಅನುಕೂಲ ಸೌಕರ್ಯಗಳು. ನಾನು ಕನ್ನಡಕ್ಕೆ ಮುಂದೆ ನಿಂತರೆ, ನಾನು ಮೇಕಪ್ ಮಾಡುವುದಕ್ಕೆ ಪ್ರಾರಂಭ ಮಾಡಿದ್ರೆ ಎಲ್ಲರಿಗಿಂತಲೂ ಚಂದವಾಗಿ ಸೌಂದರ್ಯದಲ್ಲಿ ನಾನೇ ಮೊದಲಿನಾಗಿರಬೇಕು ಅನ್ನುವಂಥ ಆಲೋಚನೆ ಹುಡುಗರಲ್ಲಿಯೂ ಇದೆ, ಹುಡುಗಿಯರಲ್ಲಿದೆ, ಎಲ್ಲ ಮಾನವರಲ್ಲಿಯೂ ಇದೆ. ಹಾಗೆಯೇ ನಾನು ಹೇಗೆ ನನ್ನ ವಿಷಯದಲ್ಲಿ ಇಷ್ಟು ಆಸಕ್ತಿ ಉಳ್ಳವನಾಗಿ, ಇಷ್ಟು ಶ್ರಮ ವಹಿಸಿದವನಾಗಿ, ಇಷ್ಟು ಪ್ರಯಾಸ ಪಡುವವನಾಗಿದ್ದನೋ, ಅದೇ ರೀತಿಯಲ್ಲಿ ಬೇರೊಬ್ಬರ ವಿಷಯದಲ್ಲಿ, ನೆರೆಯವರ ವಿಷಯದಲ್ಲಿಯೂ ಇರಬೇಕು. ನಾನು ಒಳ್ಳೆ ಮನೆ ಕಟ್ಟಿಕೊಂಡ್ರೆ ಅವರು ಸಹ ಒಳ್ಳೆ ಮನೆ ಕಟ್ಟಿಕೊಳ್ಳಿ ಅಂತ ನಾವು ಆಶಿಸಬೇಕು, ಅದನ್ನೇ ಬಯಸಬೇಕು. ಹಾಗೆಯೇ ನಾವು ಅವರಿಗೆ ದೇವರ ಆಶೀರ್ವಾದ ಸಿಗಲಿ ಎಂಬುದಾಗಿದೆ. ನಾನು ಮನೆ ಕಟ್ಟಿಕೊಂಡ ಮೇಲೆ ಅವ್ರ ಮನೆ ಬಿದ್ದೋಗಿ, ಅದು ತಪ್ಪು. ನಾನು ಅಧಿಕಾರದಿಂದ ಕೆಳಗಿಳಿದ ಮೇಲೆ ಅವರು ಅಧಿಕಾರದಿಂದ ಕೆಳಗಿಳಿಯಲಿ, ಅದು ತಪ್ಪು. ನಾನು ಬಡವನಾಗಿದ್ದೇನೆ, ಅವರೇ ಶ್ರೀಮಂತರಾಗಿದ್ದಾರೆ, ಅದು ತಪ್ಪು. ನನ್ನ ಮನೆಯಲ್ಲಿ ಇಷ್ಟೊಂದು ಕಷ್ಟ ಇರಬೇಕಾದ್ರೆ ಅವ್ರ ಮನೇಲಿ ಯಾಕೆ ಅಷ್ಟೊಂದು ಸಂತೋಷ, ಅವ್ರ ಮನೇಲಿ ಯಾಕೆ ಅಷ್ಟೊಂದು ನಗು, ಇದು ತಪ್ಪು. ಹಾಗಾದ್ರೆ ನಿನ್ನ ನೆರೆಯವನನ್ನು ನಿನ್ನ ಹಾಗೆಯೇ ನಿನ್ನ ನೆರೆಯವನನ್ನು ಪ್ರೀತಿ ಮಾಡಬೇಕೆನ್ನುವಂಥದ್ದು ಕೇವಲ ಮಾತಿನ ಮೂಲಕವಾಗಿ ಅಲ್ಲ ಪ್ರೇರೆ, ಅದು ಕಾರ್ಯರೂಪದಲ್ಲಿ ತೋರಿಸ್ತದೆ. ಹಾಗಾದ್ರೆ ಯವನಸ್ಥ ಮಕ್ಕಳಲ್ಲಿ ಏನಂತಂದ್ರೆ ಒಂದು ರೀತಿಯಾದ ಸ್ಪರ್ಧೆ, ಕಾಂಪಿಟೇಷನ್. ದಿಸ್ ಇಸ್ ಅ ಕಾಂಪಿಟೇಟಿವ್ ವರ್ಲ್ಡ್, ಇದು ಸ್ಪರ್ಧಾತ್ಮಕ ಜಗತ್ತು. ನಾನು ಒಂದು ವೇಳೆ ಕೌನ್ಸಿಲಿಂಗ್ ಹೋದಾಗ ನನಗೆ ಆ ಕಾಲೇಜಿನಲ್ಲಿ ಅಥವಾ ಆ ಕೆಲಸದಲ್ಲಿ ನನಗೆ ಸೀಟ್ ಸಿಗಲಿಲ್ಲ ಅಂದ್ರೆ, ನನ್ನ ನೆರೆಯವನು ನನ್ನ ಸಮೀಕರಣ ಆಗಿರುವುದಾದ್ರೆ ಅವನಿಗೆ ಅಲ್ಲಿ ಸೀಟ್ ಸಿಗಬಾರ್ದು, ಅಲ್ಲಿ ಅವನಿಗೆ ಕೆಲಸ ಸಿಗಬಾರ್ದು ಅನ್ನುವಂಥದ್ದು ಬಹಳ ತಪ್ಪು, ದ್ರೋಹ ಮಾಡಬೇಕು. ನನಗೆ ಸಿಕ್ಕಲಿಲ್ಲ ಅಂದ್ರೂ ಪರವಾಗಿಲ್ಲ, ಅವನಿಗೆ ಸಿಕ್ಕಲಿ. ನನಗೆ ಆ ಕಾಲೇಜಲ್ಲಿ ಸೀಟ್ ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ, ನನಗೆ ಕಂಪನಿಯಲ್ಲಿ ಕೆಲಸ ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ, ಅವನಿಗಾಗಲಿ ಸಿಕ್ಕಲಿ ಎನ್ನುವಂಥ ಆಲೋಚನೆ, ಭಾವನೆ ಯವನಸ್ಥರಲ್ಲಿ ಮಾತ್ರವಲ್ಲ ಇಡೀ ಮಾನವ ಕುಲದಲ್ಲಿ ಇರಬೇಕು ಎಂಬುದಾಗಿ ಯೇಸುಸ್ವಾಮಿಯ ತಾತ್ಪರ್ಯ, ಯೇಸುಸ್ವಾಮಿಯ ಬೋಧನೆ, ಯೇಸುಸ್ವಾಮಿಯ ಮಾರ್ಗ ಇದಾಗಿದೆ. ಯಾಕಂದ್ರೆ ಯೇಸುಸ್ವಾಮಿ ಏನ್ ಮಾಡ್ತಾನೆ, ಅದನ್ನ ಕಾರ್ಯರೂಪದಲ್ಲಿ ತೋರಿಸಿದ ಹೇಗೆ ನಾವು ಪಾಪದ ನಿಮಿತ್ತವಾಗಿ ನಿತ್ಯ ಮರಣದಲ್ಲಿ ಸೇರಬೇಕಾಗಿತ್ತು, ಅದರ ಬದಲಾಗಿ ಶಿಲುಬೆ ಮರಣವನ್ನು ಯೇಸುಸ್ವಾಮಿ ಒಪ್ಪಿಕೊಳ್ತಾರೆ. ಇದು ತ್ಯಾಗ, ಇದು ಪ್ರೀತಿ. ನಿಮ್ಮ ನೆರೆಯವರ ಮೇಲೆ ನಿಮ್ಮ ಹಾಗೆ ಪ್ರೀತಿ ಇಟ್ಟುಕೊಳ್ಳಿ ಎಂಬುದಾಗಿ ಹೇಳುವುದಾದರೆ ಈ ರೀತಿಯಾದಂತಹ ಪ್ರೀತಿಯ ಭಾವನೆ ಕಾರ್ಯರೂಪದಲ್ಲಿ ತೋರಿ ಬರಬೇಕು ಎಂಬುದಾಗಿ. ಯವನಸ್ಥರಲ್ಲಿ ಇವೆಲ್ಲ ಪ್ರಶ್ನೆಗಳಿಗೂ ಸ್ವಾಮಿ ಎಲ್ಲವುಗಳಿಗೆ ನಾನು ಸರಿಯಾಗಿ ನಡ್ಕೊಂಡಿದ್ದೇನೆ ಎಂಬುದಾಗಿ ಹೇಳಿ, ಆದರೆ ನಿನ್ನೇನೋ ಒಂದು ಕಡಿಮೆ ಆಗಿದೆ ಎಂಬುದಾಗಿ ಸ್ವಾಮಿ ಹೇಳ್ತಾನೆ. 21ನೇ ವಚನದಲ್ಲಿ ಹೇಳ್ತಾನೆ, ನೀನು ಸಂಪೂರ್ಣನಾಗಬೇಕೆಂದಿದ್ದರೆ ಹೋಗಿ ನಿನ್ನ ಆಸ್ತಿಯನ್ನು ಮಾರಿ ಬಡವರಿಗೆ ಕೊಡು, ಪರಲೋಕದಲ್ಲಿ ನಿನಗೆ ಸಂಪತ್ತು ಇರುವುದು, ನೀನು ಬಂದು ನನ್ನನ್ನು ಹಿಂಬಾಲಿಸು ಎಂದು ಹೇಳಿದರು. ಯೇಸುಸ್ವಾಮಿಯ ಮಾತು ದಿಟ್ಟ, ನೇರ, ನಿರ್ದಿಷ್ಟ. ಆಮೇಲೆ ಆ ಯವನಸ್ಥನ ಗತಿ, ಯವನಸ್ಥನ ಪ್ರತಿಕ್ರಿಯೆ ಹೇಗಿತ್ತು ಎಂಬುದಾಗಿ 22ನೇ ವಚನ ಹೇಳ್ತಾರೆ. ಆ ಯವನಸ್ಥನು ಬಹಳ ಆಸ್ತಿಯುಳ್ಳವನಾಗಿದ್ದರಿಂದ ಈ ಮಾತನ್ನು ಕೇಳಿ ದುಃಖದಿಂದ ಹೊರಟು. ದುಃಖ ಆಗ್ತದವರಿಗೆ. ಯೇಸುಸ್ವಾಮಿಯ ಹತ್ತಿರ ಬಂದ, ಸಂಭಾಷಣೆ ಮಾಡ್ದ, ಸಂವಾದ ಮಾಡ್ದ, ಚರ್ಚೆ ಮಾಡ್ದ. ಯೇಸುಸ್ವಾಮಿ ಮಾರ್ಗ ತೋರಿಸ್ತಾನೆ, ನೀನು ನಿತ್ಯ ಜೀವಕ್ಕೆ ಸೇರಬೇಕಾದರೆ ಇದೇ ದಾರಿ ಎಂಬುದಾಗಿ. ಇನ್ನೇನು ಅವನು ನಿತ್ಯ ಜೀವದ ಮಾರ್ಗದಲ್ಲಿ ಬಂದು ನಿತ್ಯ ಜೀವದ ಬಾಗಿಲನ್ನು ತೆರೆಯುವುದರ ಬದಲು ನರಕದ ಬಾಗಿಲನ್ನು ತೆರೆಯುವುದಿಲ್ಲ. ಅದೃಷ್ಟದ ಬಾಗಿಲನ್ನು ನಿಂತು ದುರದೃಷ್ಟದ ಬಾಗಿಲನ್ನು ತೆರೆದವ ಆ ಯವನಸ್ಥ ಶ್ರೀಮಂತವನ್ನಾಗ್ತಾನೆ. ಯಾಕೆ? ಅವನಿಗೆ ಆಸ್ತಿ ಬಹಳವಾಗಿತ್ತು, ಅಂತಸ್ತು ಬಹಳವಾಗಿತ್ತು, ಅವನಿಗೆ ಶ್ರೀಮಂತಿಕೆ ಬಹಳವಾದದ್ದರಿಂದ ಅವನಿಗೆ ಯೇಸುವಿನ ಮೇಲೆ ಮೊದಲ ಆದ್ಯತೆ ಇರಲಿಲ್ಲ. ಯೇಸುವಿನ ಮಾತುಗಳಿಗೆ ಬೆಲೆ ಕೊಡಬೇಕು, ವಿಧೇಯತೆಯಿಂದ ಪಾಲಿಸಬೇಕು ಅನ್ನೋದಾಗಿರಲಿಲ್ಲ ಅವನಿಗೆ. ಆಸ್ತಿ, ಯಾಕಂದ್ರೆ ಆಸ್ತಿನ ಮಾರಿ ಬಡವರಿಗೆ ಕೊಟ್ಟರೆ ಬಡವರು ಉದ್ಧಾರ ಆಗ್ತಾರೆ. ನಾನು ಯಾಕೆ ಅಪ್ಪನಿಂದ ಹೋಗ್ಬೇಕು, ಯೇಸುಸ್ವಾಮಿಯಿಂದ ಹೋಗ್ಬೇಕು, ನನಗೆ ಸಿಗ್ತದೆ. ಯೇಸುಸ್ವಾಮಿ ಹೇಳ್ತಾನೆ, ನನಗೆ
ಮಲಗುವುದಕ್ಕೆ ಸ್ಥಳವಿಲ್ಲ, ನರಿಗಳಿಗಾದರೂ ಗುದ್ದುಗಳಿವೆ, ಹಕ್ಕಿಗಳಿಗಾದರೂ ಗೂಡುಗಳಿವೆ, ಮನುಷ್ಯ ಕುಮಾರನಿಗೆ ತಲೆಯಿಡುವಷ್ಟು ಸ್ಥಳ ಇಲ್ಲ. ಈ ಅಪ್ಪನಿಂದ ಹೋದ್ರೆ ನನಗೆ ಸಿಗ್ತದೆ. ಅರಮನೆಯಲ್ಲಿದ್ರೆ ಐಷಾರಾಮಿ ಜೀವನ, ಆಸ್ತಿ ಇದ್ರೆ ನಾನು ಏನು ಬೇಕಾದ್ರೂ ಕೊಂಡುಕೊಳ್ಳಬಹುದು, ಹಣವಿದ್ರೆ ನಾನು ಏನು ಬೇಕಾದ್ರೂ ಮಾಡಬಹುದು. ಆದರೆ ಯೇಸು ಸ್ವಾಮಿಯನ್ನು ಕೊಂಡುಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ದೇವರ ರಾಜ್ಯದಲ್ಲಿ ನಮ್ಮ ಹೆಸರುಗಳನ್ನು ಬರೆಸುವುದಕ್ಕೆ ಸಾಧ್ಯವಿಲ್ಲ. ಜೀವಬಾಧ್ಯರ ಪಟ್ಟಿಯಲ್ಲಿ ನಮ್ಮ ಹೆಸರುಗಳನ್ನು ಬರೆಸಿಕೊಳ್ಳುವುದಕ್ಕೆ ಹಣ, ಆಸ್ತಿ, ಅಂತಸ್ತು ಯಾವುದರಿಂದಲೂ ಸಾಧ್ಯವಿಲ್ಲ. ಬೇರೆ ಯೇಸುವಿನ ಮಾರ್ಗದಲ್ಲಿ ನಡೆದರೆ ಮಾತ್ರ, ಯೇಸುವಿನ ಹಿಂದೆ ಹೋದರೆ ಮಾತ್ರ, ಯೇಸುವಿನ ಜೀವಿತವನ್ನು ನಮ್ಮ ಜೀವಿತವನ್ನಾಗಿಸಿಕೊಂಡ್ರೆ ಮಾತ್ರ ಅದು ಸಾಧ್ಯ. ಈ ಹಣ ಇದೆ, ನನ್ನ ಬಂಗಲೆ ಕಟ್ಕೊಳ್ತೇನೆ ಆಗ್ತದೆ. ಹಣ ಇದೆ, ನಾನು ಅಧಿಕಾರ ಸಂಪಾದನೆ ಮಾಡ್ತೇನೆ ಆಗ್ತದೆ. ಹಣ ಇದೆ, ನಾನು ಅಂತಸ್ತಿನಲ್ಲಿ ಇನ್ನೂ ಹೆಚ್ಚಾಗಿ ಬೆಳಿತೇನೆ ಆಗ್ತದೆ. ಹಣವಿದ್ದಲ್ಲಿ ಇನ್ನಷ್ಟು ನಾನು ವ್ಯಾಪಾರದ ಮೂಲಕ, ವ್ಯವಹಾರದ ಮೂಲಕವಾಗಿ ಮುಖೇಶ್ ಅಂಬಾನಿಯನ್ನು ಮೀರಿಸ್ತೇನೆ, ಅಥವಾ ಸೌದಿ ಅರೇಬಿಯಾದಲ್ಲಿರುವಂತಹ ರಾಜರನ್ನು ಮೀರಿಸ್ತೇನೆ, ಬಿಲ್ ಗೇಟ್ಸ್ ಅನ್ನು ಮೀರಿಸ್ತೇನೆ, ಖಂಡಿತವಾಗಿ ಸಾಧ್ಯ. ಆದರೆ ಯೇಸು ಸ್ವಾಮಿ ಬಳಿಗೆ ಹೋಗುವುದಕ್ಕೆ ಸಾಧ್ಯವಿಲ್ಲ. ಯೇಸುವಿನ ರಾಜ್ಯದಲ್ಲಿ ಸೇರುವುದಕ್ಕೆ ಸಾಧ್ಯವಿಲ್ಲ. ಯೇಸುವಿನ ಪ್ರೀತಿಯಲ್ಲಿ ನೆಲೆಗೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಆ ಯೌವನಸ್ಥನ ಶ್ರೀಮಂತಿಕೆ ಅದು ಬಹಳ ಮುಖ್ಯವಾಗಿದೆ ವಿನಃ ಯೇಸುವನ್ನು ಹಿಂಬಾಲಿಸುವುದಕ್ಕೆ ಅವನಿಗೆ ಮನಸ್ಸಿರಲಿಲ್ಲ. ತಿಮೋಥೆಯನಿಗೆ ಬರೆದ ಮೊದಲನೇ ಪತ್ರ 6ನೇ ಅಧ್ಯಾಯ 10ನೇ ವಚನ. ತಿಮೋಥೆಯನಿಗೆ ಬರೆದ ಮೊದಲನೇ ಪತ್ರ 6ನೇ ಅಧ್ಯಾಯ 10ನೇ ವಚನದಲ್ಲಿ ಹೇಳ್ತದೆ, ಹಣದ ಆಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಕೆಲವರು ಅದಕ್ಕಾಗಿ ಆತುರಪಟ್ಟು ಅದರಿಂದ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲದಾಡಿ ಅನೇಕ ವೇದನೆಗಳಿಂದ ತಮ್ಮನ್ನು ತಿಳಿಸಿಕೊಳ್ಳುತ್ತಾರೆ. ಹಾಗಾದ್ರೆ ಹಣದಾಸೆ ನಮ್ಮನ್ನು ಸಕಲ ವಿಧವಾದಂತಹ ಕೆಟ್ಟತನಕ್ಕೆ ನಮ್ಮನ್ನು ಗುರಿಪಡಿಸುತ್ತದೆ. ಕ್ರಿಸ್ತನ ಮಾರ್ಗದಲ್ಲಿ ನಡೆಯುವುದಕ್ಕೆ ಪ್ರೇರೇಪಿಸುವುದಿಲ್ಲ. ಕ್ರಿಸ್ತನ ಸಹವಾಸವನ್ನು ಬಿಟ್ಟು ಬಿಡುತ್ತೇವೆ, ಕ್ರಿಸ್ತನ ಮಾದರಿಯನ್ನು ಬಿಟ್ಟು ಬಿಡುತ್ತೇವೆ, ಕ್ರಿಸ್ತನ ಜೀವಿತವನ್ನು ಬಿಟ್ಟು ಬಿಡುತ್ತೇವೆ, ಕ್ರಿಸ್ತನ ಮಾತುಗಳನ್ನು, ಕ್ರಿಸ್ತನ ಆದರ್ಶಮಯವಾದಂತಹ ಜೀವಿತವನ್ನೇ ತ್ಯಜಿಸಿ ನಾಶನದ ಮಾರ್ಗಕ್ಕೆ ಹೋಗಿ ಹಲವು ರೀತಿಯಾದಂತಹ ವೇದನೆಗಳಿಂದ, ಹಲವು ರೀತಿಯಾದಂತಹ ಶೋಧನೆಗಳಿಂದ, ಹಿಂಸೆ ಸಂಕಟಗಳಿಂದ ನಾವು ನರಕಕ್ಕೆ ತುತ್ತಾಗ್ತೇವೆ. ಎಲ್ಲ ನಷ್ಟಗಳಿಗೆ, ನಾಶನಗಳಿಗೆ, ದುರಂತಕ್ಕೆ, ದುರ್ಗತಿಗಳಿಗೆ ನಾವು ಒಳಪಡುವರಾಗಿರ್ತೇವೆ. ಇಂದು ಹಣದ ಹಿಂದೆ ಹೋದವರು, ಅಧಿಕಾರದ ಹಿಂದೆ ಹೋದವರು ಎಂದಿಗೂ ಸಹ ಉದ್ಧಾರವಾದಂತಹ ನಿದರ್ಶನ ಇತಿಹಾಸ ಎಲ್ಲೂ ಇಲ್ಲ. ನ್ಯಾಯ, ನೀತಿ, ಸತ್ಯ ಧರ್ಮದ ಪ್ರಕಾರವಾಗಿ ಯೇಸುವಿನ ನಾಮಕ್ಕೆ ಘನವನ್ನು ಸಲ್ಲಿಸುವಂತೆ ಮುಂದಾದವರು ನಿಜಕ್ಕೂ ಅವರು ಸಾಯುವ ಸ್ಥಿತಿಯಲ್ಲಿಯೂ ಸಹ ಅತ್ಯುನ್ನತವಾದಂತಹ ಸಮಾಧಾನ, ಸಂತೋಷವಿರುತ್ತಾರೆ. ನಮಗೆ ಆಶೀರ್ವಾದ ಎನ್ನುವಂಥದ್ದು ಕೇವಲ ಹಣದ ಮೂಲಕ, ಆಸ್ತಿಯ ಮೂಲಕ, ಸಂಪತ್ತಿನ ಮೂಲಕ ಮಾತ್ರವಲ್ಲ. ನಿಜವಾಗಿ ನಮಗೆ ಆಶೀರ್ವಾದ ಅನ್ನುವಂಥದ್ದು ದೇವರ ರಾಜ್ಯದಲ್ಲಿ ನಾವು ಒಳಗಾಗುವಂಥದ್ದು, ಜೀವಬಾಧ್ಯರ ಪಟ್ಟಿಯಲ್ಲಿ ನಮ್ಮ ಹೆಸರುಗಳು ಬರೆಯಲ್ಪಟ್ಟಂಥದ್ದು ಮತ್ತು ದೇವರ ರಾಜ್ಯದಲ್ಲಿ ನಮ್ಮ ಬಾಧ್ಯಸ್ಥಿತಿ ಇರುವಂಥದ್ದೇ ಹೊರತು ಮತ್ತಾವುದಲ್ಲ. ಮತ್ತಾಯ ಸುವಾರ್ತೆ 6ನೇ ಹೇಳ್ತದೆ, ಭೂಲೋಕದಲ್ಲಿ ಗಂಟು ಮಾಡಿಟ್ಟುಕೊಳ್ಬೇಡ್ರಿ, ಕಳ್ಳರು ಕನ್ನ ಹಾಕ್ತಾರೆ, ರುಸಿ ಹಿಡಿದು ತಿರುಗೋತಿ ಕೆಟ್ಟು ಹೋಗ್ತದೆ ಎಂಬುದಾಗಿ. ಅದರ ಮುಂದಿನ 2 ವಚನಗಳು ನೋಡಿದರೆ ದೇವರನ್ನು ಧರ್ಮಕ್ಕೆ ಒಟ್ಟಾಗಿ ಸೇವೆ ಮಾಡುವುದಕ್ಕೆ, ಸೇವಿಸುವುದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ. ಯಾಕಂದ್ರೆ ದೇವರ ಮಾರ್ಗವೇ ಬೇರೆ, ಹಣದ ಮಾರ್ಗವೇ ಬೇರೆ. ಹಣ ಇದ್ದಲ್ಲಿ ಸಮಸ್ಯೆ, ತೊಂದರೆ, ಅನ್ಯಾಯ, ಭ್ರಷ್ಟಾಚಾರ. ಆಸ್ತಿ, ಅಂತಸ್ತು ಇದ್ದಲ್ಲಿ ವಿವಾದ, ವ್ಯಾಜ್ಯ, ಕಲಹ, ಕೇಳು, ಗುದ್ದು ಇದು ಖಂಡಿತ. ಹಾಗಾಗಿ ಹಣ ಬೇಡ ಎಂಬುದಾಗಿ ಹೇಳ್ತಾರೆ, ಆಸ್ತಿ ಅಂತಸ್ತು ಬೇಡ ಎಂಬುದಾಗಿ ಹೇಳ್ತಾರೆ. ಯಾಕಂದ್ರೆ ಯೋಬನು ಹಲವು ರೀತಿಯಾದಂತಹ ಶೋಧನೆಗಳನ್ನು, ಕಷ್ಟಗಳನ್ನು, ಹಿಂಸೆಗಳನ್ನು, ಕಣ್ಣೀರುಗಳನ್ನು ಆತನು ಯಾತನೆಯನ್ನು ತನ್ನ ಜೀವನದಲ್ಲಿ ಪಡೆದ. ಯಾತಕ್ಕಾಗಿ? ದೇವರ ನಿಮಿತ್ತವಾಗಿ, ದೇವರ ಮಾರ್ಗದಲ್ಲಿ ಇದ್ದುದರಿಂದ, ದೇವರಿಗೆ ಭಯಭಕ್ತಿಯುಳ್ಳವನಾದ್ದರಿಂದ, ಯಾವ ಪಾಪವನ್ನು ಮಾಡಲಿಲ್ಲ, ಯಾವ ರೀತಿಯಾದಂತಹ ಕೆಟ್ಟತನದಿಂದ ಮುಳುಗು ಹೋಗಲಿಲ್ಲ. ಆದರೂ ಅವನಿಗೊಂದು ಶೋಧನಾ ಕಾಲ, ಅವನಿಗೊಂದು ಪರೀಕ್ಷೆಯ ಕಾಲ ಬಂದಾಗ ದೇವರ ಮಾರ್ಗದಲ್ಲಿ ಅವನು ಬಹಳ ಬಲವುಳ್ಳವನಾಗಿ, ಸದೃಢವನ್ನಾಗಿ ನಿಂತ. ಆಸ್ತಿ ಹೋದರೇನು, ಕುಟುಂಬ ಹೋದರೇನು, ನನ್ನ ಪತ್ನಿ ಅಥವಾ ನನ್ನ ಮಕ್ಕಳು, ನನ್ನ ಸ್ನೇಹಿತರು, ನನ್ನ ಊರು ಜನ ಎಲ್ಲರನ್ನು ಬಿಟ್ಟು ಬಿಟ್ಟರೇನು, ದೇವರನ್ನು ನಾನು ಬಿಡುವುದಿಲ್ಲ ಎಂಬುದಾಗಿ ಹೇಳಿದ. ಜನರೆಲ್ಲ ಬಂದು ಅವನ ವಿರುದ್ಧವಾಗಿ ನಿಂತರು, ಆತನು ದೇವರ ಪರವಾಗಿ ಇದ್ದ ವಿನಃ ದೇವರ ವಿರುದ್ಧವಾಗಿ ಎಂದೂ ಸಹ ಹೋಗಲಿಲ್ಲ. ದೇವರ ಮಾತನ್ನು ಎಂದೂ ಸಹ ಆತನು ತಿರಸ್ಕರಿಸಲಿಲ್ಲ. ದೇವರ ಆಜ್ಞೆಯನ್ನು ಎಂದಿಗೂ ಆತನು ಪರಿಪಾಲಿಸುವನಾದ. ಹಾಗಾಗಿ ಆತನ ಶೋಧನೆಯ ಕಾಲ, ಪರೀಕ್ಷೆಯ ಕಾಲ, ಹಿಂಸೆ ಸಂಕಟಗಳ ಕಾಲ ಕೇವಲ 6 ತಿಂಗಳು, 1 ವರ್ಷ ಎಂಬುದಾಗಿ ಮಾಂಸ ಹೇಳ್ತಾರೆ. ತದನಂತರದಲ್ಲಿ ಅವನ ಆಸ್ತಿ ಎಷ್ಟು ಹೆಚ್ಚಾಯಿತು? 2ರಷ್ಟು ಹೆಚ್ಚಾಯಿತು. ಹಿಂದೆ ಇದ್ದಂತ ಆಸ್ತಿಗಿಂತಲೂ 2ರಷ್ಟು ಹೆಚ್ಚಾಯಿತು. ಒಂದು ವೇಳೆ ಈಗಿನ ಸ್ಥಿತಿಗತಿಗಳಿಗೆ ನಾವು ಅದನ್ನು ಹೋಲಿಕೆ ಮಾಡುವುದಾದರೆ ಅವನು ಬಿಲ್ ಗೇಟ್ಸ್ಗಿಂತಲೂ ಅತ್ಯುನ್ನತನಾಗಿರ್ತಾನೆ. ಅಥವಾ ಲೋಕದಲ್ಲಿರುವಂತಹ ಮೊದಲಿಗರಾಗಿರುವಂತಹ ಶ್ರೀಮಂತಿಗಿಂತ ನಮ್ಮ ಶ್ರೀಮಂತಿಗೆ ಹೆಚ್ಚಾಗಿತ್ತು. ಆದರೆ ನಿಜವಾಗಿ ಆ ಪರಿಸ್ಥಿತಿಯಲ್ಲಿ ಆ ಯೌವನಸ್ಥ ಯೋಬ
ತನ್ನ ಸಂಸಾರ, ತನ್ನ ಆಸ್ತಿ ಅಂತಸ್ತನ್ನು ಕಳಕೊಂಡಾಗಿಯೂ ಸಹ ದೇವರನ್ನು ಕಳಕೊಳ್ಳಲಿಲ್ಲ. ಆದರೆ ಹಿಂದಿನ ದಿನಮಾನಗಳಲ್ಲಿ ನಾವು ಹಣಕ್ಕಾಗಿ ಕಾದಿರುತ್ತೇವೆ, ಹಣದಲ್ಲಿಯೇ ನಾವು ಜೀವನ ಮಾಡಬೇಕೆನ್ನುವುದಾಗಿ ಆಶಿಸುತ್ತೇವೆ, ಹಣದಲ್ಲಿಯೇ ನಾವು ನಮ್ಮ ಬದುಕನ್ನು ಕಟ್ಟಿಕೊಳ್ಳಬೇಕು, ಆ ಹಣದ ಮೂಲಕವಾಗಿ ಅಧಿಕಾರ ಸಂಪಾದನೆ ಮಾಡಬೇಕು, ಆಸ್ತಿ ಅಂತಸ್ತುಗಳನ್ನು ಸಂಪಾದನೆ ಮಾಡಬೇಕು, ಜನರನ್ನು ಕೊಂಡುಕೊಳ್ಳಬೇಕು, ಇಲ್ಲವೇ ಹಲವು ರೀತಿಯಾದಂತಹ ಸ್ಥಾನಮಾನದಲ್ಲಿರಬೇಕು ಎಂಬುದಾಗಿ ಹೇಳ್ತದೆ. ಜ್ಞಾನೋಕ್ತಿ 23:4 ವಚನದಲ್ಲಿ ಹೇಳ್ತದೆ, ಜ್ಞಾನೋಕ್ತಿ 23:4 ವಚನದಲ್ಲಿ ದುಡ್ಡಿನಾಸೆಯಿಂದ ದುಡಿಯಬೇಡ ಎಂಬುದಾಗಿ ಹೇಳ್ತದೆ. ದುಡ್ಡಿನ ಆಸೆಯಿಂದ ನೀನು ದುಡಿಯಬೇಡ ಎಂಬುದಾಗಿ. ಹಾಗಾದ್ರೆ ದುಡ್ಡಿನಾಸೆಯಿಂದ ದುಡಿಯಬಾರದು. ನಾವು ನಮ್ಮ ಜೀವನ ಸಾಗುವುದಕ್ಕೆ, ನಮ್ಮ ಜೀವನೋಪಾಯಕ್ಕೆ ಎಷ್ಟು ಅಗತ್ಯವೋ ಅಷ್ಟು ದುಡ್ಡು ನಮಗಿದ್ದರೆ ಅಷ್ಟೇ ಸಾಕು ಎಂಬುದಾಗಿ ವಚನ ಭಾಗ ನಮ್ಮನ್ನು ಎಚ್ಚರಿಸಬೇಕು. ಹಾಗಾಗಿ ನಾವು ದುಡ್ಡಿನಾಸೆಯಿಂದ ನಾವು ದುಡಿಯುವಂಥದ್ದನ್ನು ಬಿಟ್ಟು, ಆ ದುಡ್ಡಿನ ಹಿಂದೆ ಅಧಿಕಾರ ಸ್ಥಾನಮಾನಗಳ ಹಿಂದೆ ಹೋಗುವುದನ್ನು ಬಿಟ್ಟು ದೇವರ ಹಿಂದೆ ಹೋಗುವಂಥದ್ದು ಬಹಳ ಅಗತ್ಯ. ಇಂದು ಆ ಯವನಸ್ಥ ಮಗನಿಗೆ ಕೊಟ್ಟಂಥ ಉತ್ತರ ನನಗೂ ಸಹ ಆಗಿದೆ, ನಿಮಗೂ ಸಹ ಆಗಿದೆ. ಇಂದು ನಾನು ಸಭಾಪಾಲಕನಾಗೇ ಇರಲಿ ಅಥವಾ ನೀವು ಸಭಿಕರಾಗಿ ಇರಲಿ, ನಾವೆಲ್ಲರೂ ಕ್ರಿಸ್ತನ ವಿಶ್ವಾಸಗಳು, ಕ್ರಿಸ್ತನ ಮಕ್ಕಳು, ಕ್ರಿಸ್ತನ ಮಾರ್ಗದಲ್ಲಿ ನಡೆಯುವಂಥ ಸದ್ಬದ್ಧ ಜನರು ಎನ್ನುವಂಥದ್ದನ್ನು ದೇವರ ಮಾರ್ಗದಲ್ಲಿ ದೇವರು ಆ ಮಗನ ಮೂಲಕವಾಗಿ ಇಡೀ ಲೋಕಕ್ಕೆ ತೋರಿದಂಥ ಪ್ರೀತಿಯನ್ನು ನಾವು ಇದರಲ್ಲಿ ತೋರಿಸಬೇಕು. ಆ ಪ್ರೀತಿಯ ವ್ಯಕ್ತತೆ ಕಾರ್ಯರೂಪದಲ್ಲಿ ಆಗಿರಬೇಕು. ನಾವು ಹೊಟ್ಟೆ ಕಿಚ್ಚು, ದ್ವೇಷ, ಹಗೆತನ, ಸೇಡು, ಮುಯ್ಯಿಗೆ ಮುಯ್ಯಿ ತೀರಿಸುವಂಥದ್ದು ಅಥವಾ ಹಣ, ಆಸ್ತಿ, ಅಂತಸ್ತು, ಅಧಿಕಾರ, ಸ್ಥಾನಮಾನವೇ ಎಂಬುದಾಗಿ ಅದರಲ್ಲೇ ಮುಳುಗಿ ಹೋದರೆ ನಮ್ಮ ಕ್ರೈಸ್ತಿಯ ಜೀವಿತ ಸಾರ್ಥಕತೆ ಆಗುವುದಿಲ್ಲ, ಆಶೀರ್ವಾದಕ್ಕೆ ಪಾತ್ರರಾಗುವುದಿಲ್ಲ, ನಿತ್ಯ ಜೀವನದಲ್ಲಿ ನಮ್ಮ ಹೆಸರುಗಳು ಬರೆಯಲ್ಪಡುವುದಿಲ್ಲ, ದೇವರಾಜ್ಯದಲ್ಲಿ ನಾವು ಒಳಗಾಗುವುದಿಲ್ಲ. ನಮ್ಮ ಮೊದಲ ಆದ್ಯತೆ, ಮೊದಲ ಪ್ರಾಶಸ್ತ್ಯ, ಮೊದಲ ಸ್ಥಾನಮಾನ ದೇವರು, ದೇವರ ವಾಕ್ಯ, ದೇವರ ಆಜ್ಞೆಗಳ, ದೇವರ ನಿಯಮಗಳ ಪ್ರಕಾರವಾಗಿರಬೇಕು. ವಿರಹ ನಮ್ಮ ಬದುಕು ಕ್ರಿಸ್ತನ ಮಾದರಿಯಲ್ಲಿರಬೇಕು, ಕ್ರಿಸ್ತನ ಆಧಾರದ ಮೇಲೆ ಆಗಿರಬೇಕು, ಕ್ರಿಸ್ತನನ್ನು ನಾವು ಧರಿಸಿಕೊಂಡವರಾಗಿ ಹೋಗಬೇಕು. ಪ್ರೀತಿಯನ್ನು ಧರಿಸಿಕೊಳ್ಳಬೇಡಿ ಎಂಬುದಾಗಿ ಕೊಲೊಸ್ಸೆ ಪತ್ರಿಕೆಯಲ್ಲಿ ಪೌಲನು ಹೇಳ್ತಾನೆ. ಆ ಪ್ರೀತಿಯನ್ನು ಧರಿಸಿಕೊಳ್ಳುವಂಥದ್ದು ಕ್ರಿಸ್ತನನ್ನೇ ನಾವು ನಮ್ಮ ಹೃದಯದಲ್ಲಿ, ನಮ್ಮ ಜೀವಿತದಲ್ಲಿ ಬರಮಾಡಿಕೊಳ್ಳುವ ಮೂಲಕವಾಗಿ. ಇಹಲೋಕದ ಆಶಾಪಾಶಗಳು, ಕಣ್ಣಿನ ಆಶೆ, ಬದುಕುವಾಳಿನ ಡಬ್ಬ, ಇವುಗಳನ್ನು ಬಿಟ್ಟು ಬಿಟ್ಟು ದೇವರ ಮಾರ್ಗದಲ್ಲಿ ನಡೆಯೋಣ. ಇಹಲೋಕದ ಸಂಗತಿಗಳು ಇಹಲೋಕದಲ್ಲಿ ಮಾತ್ರ ನಮಗೆ ಪ್ರಯಾಸ ಪಡುವುದಕ್ಕೆ, ತೃಪ್ತಿ ನೀಡುವುದಕ್ಕೆ ಮಾತ್ರ ಸಾಧ್ಯ, ಶಾಶ್ವತವಾಗಿ ಇರುವುದಿಲ್ಲ. ದೇವರನ್ನು ನಂಬಿದವರಿಗೆ, ದೇವರಲ್ಲಿ ವಿಶ್ವಾಸವಿಟ್ಟವರಿಗೆ, ದೇವರ ಮಾರ್ಗದಲ್ಲಿ ನಡೆಯುವವರಿಗೆ ನಿತ್ಯ ಜೀವ ಖಂಡಿತ. ಹಣದ ಹಿಂದೆ ಹೋದವರಿಗೆ, ಅಧಿಕಾರದ ಹಿಂದೆ ಹೋದವರಿಗೆ, ದ್ವೇಷ, ಹಗೆತನ, ಅಸೂಯೆ, ಹೊಟ್ಟೆಕಿಚ್ಚು ಇವುಗಳ ಹಿಂದೆ ಹೋದವರಿಗೆ ನಾಶವೇ ಖಂಡಿತ. ಕತ್ತಿಯನ್ನು ಎತ್ತಿದವನು ಆ ಕತ್ತಿಯಲ್ಲೇ ಮರಣವನ್ನು, ಸಾಯುವುದನ್ನು ಕಾಣುತ್ತಾನೆ ಎಂಬುದಾಗಿ ಹೇಳಿದಂತೆ ನಾವು ಏನನ್ನು ಬಿತ್ತುತ್ತೇವೆ ಅದನ್ನೇ ಹೋಗ್ತೇವೆ. ಪ್ರೀತಿಯನ್ನು ಬಿತ್ತುವುದಾದರೆ ಪ್ರೀತಿ, ನಿತ್ಯ ಜೀವ ಮಾರ್ಗವನ್ನು ಬಿತ್ತುವುದಾದರೆ ನಿತ್ಯ ಜೀವದ ಮಾರ್ಗದಲ್ಲಿ ಸೇರುವುದಾಗಿದೆ. ನಮ್ಮೆಲ್ಲರ ಬಾಳ್ವೆ, ನಮ್ಮೆಲ್ಲರ ಬದುಕು ಕ್ರಿಸ್ತನ ಮಾತಿನ ಆಧಾರದ ಮೇಲೆ ರೂಪಿತವಾಗಲಿ. ನಮ್ಮ ಜೀವನ ಕ್ರಿಸ್ತನ ಜೀವಿತದಂತೆ ಪರಿವರ್ತನೆ, ಬದಲಾವಣೆ, ಎಲ್ಲರನ್ನೂ ಪ್ರೀತಿ, ಆದರಣೆ, ಆರೈಕೆಯನ್ನು ನೀಡುವುದಕ್ಕೆ ಕಾರ್ಯರೂಪದಲ್ಲಿ ತೋರಿಸೋಣ. ನಮಗೆ ಕೆಟ್ಟದ್ದು ಸಂಭವಿಸಿದರೂ ಪರವಾಗಿಲ್ಲ, ಬೇರೆಯವರಿಗೆ ಒಳ್ಳೆಯದೇ ಸಂಭವಿಸಲಿ, ಒಳ್ಳೆಯದೇ ಆಗಲಿ ಎಂಬುದಾಗಿ ನಾವು ಭಾವಿಸೋಣ. ಎಲ್ಲರೊಂದಿಗೆ ಪ್ರೀತಿಯನ್ನು ತಿಳಿದಿದ್ದು ಯೇಸುವಿನೊಂದಿಗೆ ನಾವು ಏಕೀಭವಿಸಿಕೊಂಡವರಾಗಿ ನಿತ್ಯ ಜೀವನದಲ್ಲಿ ನಾವೆಲ್ಲರೂ ಸಿಗುವುದಕ್ಕೆ ದೇವರಾತ್ಮನು ಸಹಾಯ ಆಗುವಂತ ನಾನು ಮೂಲಕವಾಗಿ ನಾವು ತಂದಿರುವಂತಹ ಕಾಣಿಕೆಗಳನ್ನು ದೇವರಿಗೆ ಸಮರ್ಪಣೆ ಮಾಡೋಣ. 64ನೇ ಜ್ಞಾನಕೀರ್ತನೆಯನ್ನು ಮಾಡುವಾಗ ನಾವು ತಂದಿರುವಂತಹ ಕಾಣಿಕೆಗಳನ್ನು ದೇವರಿಗೆ ಸಮರ್ಪಿಸೋಣ. 64ನೇ ಜ್ಞಾನಕೀರ್ತನೆ, ಶಿಲುಬೆಯ ಹೊತ್ತ ನೀನೆ ಯೇಸು ನೀನೆ, ಬೇಕಾದಷ್ಟು ವಚನಗಳನ್ನು ಮಾತ್ರ. Amen.
ಬರಗೈಗೆ ನಾವು ಬರಲಿಲ್ಲ ಸ್ವಾಮಿಯ ಸನ್ನಿಧಾನಕ್ಕೆ ಬರುವಾಗ ನೀನು ಕೊಟ್ಟಂತ ಐಶ್ವರ್ಯದಲ್ಲಿ ಅಲ್ಪ ರೀತಿಯಾಗಿ ಅರ್ಪಿಸದೇವೆ ಸ್ವೀಕರಿಸು ಮಾಡಿ ಮಾಡು ಸಮಯ ಗೋಸ್ಕರವಾಗಿ ಸದುಪಯೋಗವಾಗಿ ಇನ್ನಷ್ಟು ಸನ್ನಿಧಾನದಲ್ಲಿ ಕೊಡುವುದಕ್ಕೆ ಮನಸ್ಸನ್ನು ನೀಡಿ ಸಂತೋಷವಾಗಿ ಕೊಡುವ ಮೇಲೆ ಹೇಳಿದೆ ಬಲಾತ್ಕಾರದಿಂದ ತಾಯಿಯಿಂದ ನಾವು ನಿನ್ನ ಸನ್ನಿಧಾನಕ್ಕೆ ತಂದು ಕಾಣಿಕೆ ಆರಂಭಿಸಿದೆ ಮನಪೂರ್ವಕವಾಗಿ ಅರ್ಪಿಸುವಂತೆ ಸಾಧಿಸು ಕೇವಲ ವಾಕ್ಯದ ಹಿನ್ನೆಲೆಯಲ್ಲಿ ಆಜ್ಞೆಗಳ ಪ್ರಕಾರ ನಾವು ಜೀವಿಸಿ ನಾವು ಪರಿಪೂರ್ಣರಾಗಬೇಕೆಂದಿರುವಾಗ ಬಡವರ ಪರ ನಮ್ಮ ಕಾಳಜಿ ನಿರ್ಗತಿಕರ ನಿರಾಶ್ರರ ಪರವಾಗಿ ನಾವು ಇರುವಂಥದ್ದು ಮಾತ್ರವಲ್ಲದೆ ಈ ಲೋಕದ ಸಂಗತಿಗಳಾದಂಥ ಹಣ ಆಸ್ತಿ ಅಂತಸ್ತು ಇದರಿಂದಾಗುವಂತಹ ಕೇಳು ಕಲ ಗುದ್ದು ವ್ಯಾಜ್ಯ ಇವುಗಳಲ್ಲಿ ನಾವು ತೊಡಗಿಸಿಕೊಳ್ಳದೆ ಯಾವುದೇ ರೀತಿಯಾದಂತಹ ನಮ್ಮ ಅಧಿಕಾರ ಸ್ಥಾನಮಾನವು ಆರ್ಥಿಕ ಸಂಪತ್ತು ನಿನ್ನಿಂದ ನಾವು ದೂರವಾಗದಂತೆ ನಿನ್ನ ಬಳಿಯಲ್ಲಿ ನಾವು ಇರುವುದಕ್ಕೆ ಮೊದಲ ಆದ್ಯತೆ ಮೊದಲ ಪ್ರಾಶಸ್ತ್ಯ ಮೊದಲ ಸ್ಥಾನಮಾನವು ನಿನಗೆ ನಿನ್ನ ವಾಕ್ಯಕ್ಕೆ ನಿನ್ನ ಆಜ್ಞೆಗಳೇ ಆಗಿದ್ದು ನಿನ್ನ ಮಾರ್ಗದಲ್ಲಿ ನಡೆಯುವುದಕ್ಕೆ ನಮಗೆ ಸಹಾಯ ಅವಶ್ಯ ಹಲವು ವೇಳೆ ನಾವು ಯೌವನಸ್ಥ ಮಗನಂತೆ ನಿನ್ನನ್ನು ಹಿಂಬಾಲಿಸಬೇಕಾಗುತ್ತದೆ ಎಂಬ ಆಲೋಚನೆಯಿಂದ ನಿನ್ನ ವಾಕ್ಯವನ್ನು ಬಿಟ್ಟು ನಿನ್ನ ಮಾರ್ಗವನ್ನು ತ್ಯಜಿಸಿ ನಿನ್ನನ್ನೇ ನಾವು ತಿರಸ್ಕರಿಸಿ ಹಣದ ಹಿಂದೆ ಅಧಿಕಾರದ ಹಿಂದೆ ಸ್ಥಾನಮಾನದ ಹಿಂದೆ ದ್ವೇಷ ಹಗೆತನ ಅಸೂಯೆ ಹೊಟ್ಟೆ ಹೆಚ್ಚಿನ ಹಿಂದೆಯಲ್ಲಿಯೇ ಅದನ್ನು ಹಿಂಬಾಲಿಸುವವರೇ ನಮ್ಮ ಜೀವಿತವಾಗಿ ಮಾಡಿ ಕ್ಷಮಿಸಿ ಅಂತಹ ಮಾರ್ಗವನ್ನು ನಮ್ಮಿಂದ ತಪ್ಪಿಸಿ ಮುಂದಿನ ದಿವಸಗಳಲ್ಲಿ ಅಂತಹ ಮಾರ್ಗದಲ್ಲಿ ನಡೆಯಬೇಕೆನ್ನುವಂತಹ ಆಲೋಚನೆಗಳಿಗೆ ಬರುವಾಗ ಇದು ದೇವರ ರಾಜ್ಯಕ್ಕೆ ದೇವರ ಮಾರ್ಗಕ್ಕೆ ವಿರುದ್ಧವಾದಂಥವುಗಳೆಂಬುದಾಗಿ ನಾವು ತಿಳುವಳಿಕೆಯಾಗಿ ಈ ವಾಕ್ಯವನ್ನು ಯಶಸ್ಸುವಂತಾಗಿ ನಿನ್ನ ವಾಕ್ಯದ ಪ್ರಕಾರ ನಾವು ಜೀವಿಸಿ ವಾಕ್ಯವನ್ನು ಮತ್ತು ನಾವು ನಮ್ಮ ಮನೆಯಲ್ಲಿ ಹಾಗಾಗಿ ನಾವು ಮನನ ಮಾಡುತ್ತಾ ವಾಕ್ಯದ ಪ್ರಕಾರ ನಾವು ಜೀವಿಸುವುದಕ್ಕೆ ಸಹಾಯ ಈ ಲೋಕದ ಸಂಗತಿಗಳನ್ನು ನಾವು ಜಯಿಸಿ ನಿನ್ನ ಲೋಕದ ಎಲ್ಲ ಉಡಾರ್ಥಗಳನ್ನು ನಾವು ಅಳವಡಿಸಿಕೊಂಡು ಅದರಂತೆ ಬದುಕುವುದಕ್ಕೆ ಸಹಾಯ ಬಡವರ ಪರ ನಿರ್ಗತಿಕರ ಪರ ನಿರಾಶ್ರರ ಪರವಾಗಿ ನಾವು ಇದ್ದುಕೊಂಡು ಜೀವಿಸುವುದಕ್ಕೆ ಅಂಥವರ ಮೇಲೆ ಕಾಳಜಿಯನ್ನು ಪ್ರೀತಿಯನ್ನು ಕಾರ್ಯರೂಪದಲ್ಲಿ ತೋರ್ಪಡಿಸುವ ಮನಸ್ಸನ್ನು ಸಹಾಯ ನೀನು ಮಹಾಪದವಿಯನ್ನು ಬಿಟ್ಟು ಬಂದು ಈ ಲೋಕದಲ್ಲಿ ಅರಮನೆಯಲ್ಲಿ ವಾಸ ಮಾಡಿದೆ ಹಾಗಾಗಿ ಬಡವರಲ್ಲಿ ಬಡವನಾಗಿ ಎಲ್ಲರ ಮಧ್ಯೆ ಜನಸಾಮಾನ್ಯರ ಮಧ್ಯದಲ್ಲಿ ಅವರ ಹಾಗೆ ನೀವು ಜೀವಿಸಿ ನಮಗೆ ಮಾದರಿಯಾಗಿದೆ ನಿನ್ನ ಜೀವನವೇ ನಮಗೆ ಆದರ್ಶಮಯವಾದಂತಹ ಮಾದರಿಯಾಗಿರಿಸುವ ಅದರಂತೆ ನಾವು ಸಹ ಬದುಕುವಂತೆ ಮೊದಲ ಪ್ರಾಶಸ್ತ್ಯ ಮೊದಲ ಆದ್ಯತೆಯನ್ನು ನಾವು ಹಣ ಆಸ್ತಿ ಅಂತಸ್ತು ಅಧಿಕಾರ ಸ್ಥಾನಮಾನಗಳಿಗೆ ನಮಗಿರುವಂತಹ ಹಣ ಆಸ್ತಿ ಅಂತಸ್ತು ಸ್ಥಾನಮಾನ ಅಧಿಕಾರವನ್ನು ನ್ಯಾಯಯುತವಾಗಿ ಯೋಗ್ಯವಾದ ರೀತಿಯಲ್ಲಿ ಬಳಸಿಕೊಳ್ಳುವುದಕ್ಕೆ ಸಹಾಯವನ್ನು ಜ್ಞಾನವನ್ನು ಬಂದಿರುವಂತಹ ಎಲ್ಲ ಮಕ್ಕಳನ್ನು ಇಂತಹ ಮಾರ್ಗದಲ್ಲಿ ನಡೆಸು ಎಲ್ಲ ಸಮಯದಲ್ಲಿ ನೀನು ಎಲ್ಲರ ಪ್ರಾರ್ಥನೆಗಳನ್ನು ಕೇಳಿಸುವುದನ್ನು ನಿನ್ನ ಮಾರ್ಗದಲ್ಲಿ ಮುನ್ನಡೆಸಿ ನಾವೆಲ್ಲರೂ ನಿನ್ನ ರಾಜ್ಯಗಳಿಗೆ ಸೇರಬೇಕೆನ್ನುವ ಆಲೋಚನೆ ಇರುವಾಗ ಅದನ್ನು ಕೈಗೂಡಿಸಿ ನೆರವೇರಿಸುವುದಾಗಿ ಯೇಸುವಿನ ಮೂಲಕ ಪ್ರಾರ್ಥನೆ ಕರ್ತನ ಪ್ರಾರ್ಥನೆ ಪರಲೋಕದಲ್ಲಿರುವ ತಂದೆ ನನ್ನ ವರ್ಷದಲ್ಲಿ ನಡೆಸುವ ನಿಶ್ಚಿತ ಪರಲೋಕದಲ್ಲಿ ನಮ್ಮ ಶೋಧನೆಗೆ ಕೇಳಿ ಪ್ರಾರ್ಥಿಸು ವಿಶ್ವಾಸ ನಾನೇ ಮಾರ್ಗವು ಸತ್ಯವೂ ಜೀವವೂ ಆಗಿದೆ ಎಂಬುದಾಗಿ ನಿತ್ಯ ಜೀವನ ವಾಗ್ದಾನ ಮತ್ತು ಮಾರ್ಗವನ್ನು ತೋರಿಸಿಕೊಟ್ಟಂತಹ ಯೇಸು ಕ್ರಿಸ್ತನ ಕೃಪೆ ಇಡೀ ಲೋಕದಲ್ಲಿ ತನ್ನ ಮಮತೆಯನ್ನು ತನ್ನ ಮಗನ ಶಿಲುಬೆಯ ಪ್ರಾಣವನ್ನು ಕೊಡುವಷ್ಟರ ಮಟ್ಟಿಗೆ ತೋರ್ಪಡಿಸಿದ ದೇವರಾತ್ರಿ ನಾವು ಲೋಕದಲ್ಲಿ ಬದುಕುವಾಗ ಕ್ರಿಸ್ತನ ಮಾರ್ಗವನ್ನು ಅನುಸರಿಸಿ ಕ್ರಿಸ್ತನಲ್ಲಿ ನೆಲೆಗೊಂಡಿದ್ದು ಯೋಗ್ಯರಾಗಿ ದೇವರ ರಾಜ್ಯದಲ್ಲಿ ಸೇರಬೇಕೆನ್ನುವಂಥ ಆಲೋಚನೆಯಿಂದ ಬದುಕುವುದಕ್ಕೆ ಪವಿತ್ರಾತ್ಮನ ಪ್ರೇರಣೆಯನ್ನು ಅನುಮತಿ ನಡೆಸಿ ಈಗಲೂ ಯಾವಾಗಲೂ ಮೆಲ್ಲಸಿನ
ಸಮೇತ ಲಕ್ಷಾಂತರ ಧನವ ಅರ್ಪಿಸಿಕೊಟ್ಟರು. ಆ ವಿಶ್ವನ ಶಕ್ತಿಯ ತೊಂದರೆ ಗೀತೆ ಮಾಡೋಣ. ಪ್ರಾರಂಭದ 2 ಚರಣಗಳನ್ನು ಮಾತನಾಡೋಣ. ರಾಜ್ಯಗಳಿಗೆ ಸೇರಿಸಿಕೊಳ್ಳುವುದಕ್ಕೆ ಕಾರ್ಯವನ್ನು ಮಾಡಲಿ. ದೇವರ ಆದರಣೆ ಸಹಾಯ ನಿರಂತರವು ಇಹಲೋಕದ ಬಾಳ್ವೆಯಲ್ಲಿ ತಿಳಿದುಕೊಂಡು ಜೀವನಕ್ಕೆ ಬಾಳಾಗಿ